ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಲ್ಲತಾ ಧರ್ಮರಾಜ್. ಈಗ ಮುಖ್ಯಾಂಶಗಳು. ರಾಜ್ಯದ ವಿವಿಧ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ನೇಮಕಾತಿ ಸಂಬಂಧ ಕೆಲ ಶಾಸಕರ ಆಯ್ಕೆಯನ್ನು ತಡೆಹಿಡಿದಿರುವ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಈ ಸಂಬಂಧ ನಾನು ಯಾವುದೇ ರೀತಿಯ ಹಸ್ತಕ್ಷೇಪ ಮಾಡಿಲ್ಲ. ಲೋಕೋಪಯೋಗಿ ಸಚಿವ ಎಚ್.ಡಿ. ರೇವಣ್ಣ ಸ್ಪಷ್ಟನೆ. ವಿವಿಧ ಕಾರ್ಮಿಕ ಪರ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ. ದೇಶದ ಪ್ರಮುಖ ಕೇಂದ್ರ ಕಾರ್ಮಿಕ ಸಂಘಟನೆಗಳ ನೇತೃತ್ವದಲ್ಲಿ ಜನವರಿ 8 ಮತ್ತು 9ರಂದು ದೇಶಾದ್ಯಂತ ಸಾರ್ವತ್ರಿಕ ಮುಷ್ಕರ. ಜಿಲ್ಲೆಯ ವಿವಿಧ ಸಂಘಟನೆಗಳಿಂದ ಬೆಂಬಲ. ಮತ್ತು ಸಕಲೇಶಪುರದಲ್ಲೊಂದು ಅಮಾನವೀಯ ಘಟನೆ. ಮನೆ ಹೂಕಿತ್ತ ಬಾಲಕಿಯ ಮುಖವನ್ನೇ ಸುಟ್ಟ ಪಾಪಿ. ಅಪ್ರಾಪ್ತ ಬಾಲಕನಿಂದ 5 ವರ್ಷದ ಅಪ್ರಾಪ್ತೆ ಮೇಲೆ ಅತ್ಯಾಚಾರ. ವಾರ್ತೆಗಳ ವಿವರ. ರಾಜ್ಯದ ವಿವಿಧ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ನೇಮಕಾತಿ ಸಂಬಂಧ ಕೆಲ ಶಾಸಕರ ಆಯ್ಕೆಯನ್ನು ತಡೆಹಿಡಿದಿರುವ ಬಗ್ಗೆ ನನಗೆ ಮಾಹಿತಿ ಇಲ್ಲ ಮತ್ತು ಈ ಸಂಬಂಧ ನಾನು ಯಾವುದೇ ರೀತಿಯ ಹಸ್ತಕ್ಷೇಪ ಮಾಡಿಲ್ಲ ಎಂದು ಲೋಕೋಪಯೋಗಿ ಸಚಿವ ಎಚ್.ಡಿ. ರೇವಣ್ಣ ತಿಳಿಸಿದ್ದಾರೆ. ಮಾಧ್ಯಮದವರೊಂದಿಗೆ ಇಂದು ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದ ನಿಗಮ ಮಂಡಳಿ ನೇಮಕದಲ್ಲಿ ನಾನು ಹಸ್ತಕ್ಷೇಪ ಮಾಡಿಲ್ಲ. ನಮ್ಮ ಪಕ್ಷದಲ್ಲಿಯೂ ಕೂಡ ನಿಗಮ ಮಂಡಳಿಗಳ ನೇಮಕದ ಕುರಿತಂತೆ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರು ಹಾಗೂ ಪಕ್ಷದ ಮುಖಂಡರು ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಿದ್ದಾರೆ. ಸಮ್ಮಿಶ್ರ ಸರ್ಕಾರ ರಚನೆಯಾದ ದಿನದಿಂದಲೂ ಇದುವರೆಗೂ ನಾನು ಯಾವುದೇ ಸಚಿವರ ಇಲಾಖೆಗೆ ಸಂಬಂಧಿಸಿದಂತೆ ಹಸ್ತಕ್ಷೇಪ ಮಾಡಿಲ್ಲ. ಒಂದು ವೇಳೆ ಮಾಡಿದ್ದೇ ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರು ಕರೆದು ನನ್ನನ್ನು ಕೇಳಿದರೆ ಅವರಿಗೆ ಸಂಪೂರ್ಣವಾದ ಮಾಹಿತಿ ನೀಡಲು ಸಿದ್ಧನಿದ್ದೇನೆ ಎಂದರು. ಇದೇ ವೇಳೆ ಸಚಿವ ಪುಟ್ಟರಂಗ ಶೆಟ್ಟಿ ವಿರುದ್ಧ ಕೇಳಿಬಂದಿರುವ ಹಣ ಸಾಗಣೆ ಆರೋಪ ಕುರಿತು ಪ್ರತಿಕ್ರಿಯೆ ನೀಡಿದ ರೇವಣ್ಣ, ಅವರೊಬ್ಬ ಹಿಂದುಳಿದ ವರ್ಗದ ನಾಯಕ, ಪ್ರಾಮಾಣಿಕ ಹಾಗೂ ಒಳ್ಳೆಯ ವ್ಯಕ್ತಿ. ವಿಧಾನಸೌಧದಲ್ಲಿ ಸಿಕ್ಕ ಹಣಕ್ಕೂ ಅವರಿಗೂ ಯಾವುದೇ ಸಂಬಂಧವಿಲ್ಲ. ಇದರ ಹಿಂದೆ ಷಡ್ಯಂತ್ರ ಅಡಗಿದೆ ಎಂದು ಪುಟ್ಟರಂಗ ಶೆಟ್ಟಿ ಪರ ಬ್ಯಾಟಿಂಗ್ ಮಾಡಿದ್ರು. ಈ ಬಾರಿಯ ಸಂಪುಟ ವಿಸ್ತರಣೆ ವೇಳೆ ಪಕ್ಷದ ವರಿಷ್ಠರು ಸಚಿವ ಸ್ಥಾನ ನೀಡುವ ಬಗ್ಗೆ ಶೀಘ್ರ ನಿರ್ಣಯ ಕೈಗೊಂಡು ನನ್ನ ರಾಜಕೀಯದ ಅನುಭವ ಹಾಗೂ ಹಿರಿತನದ ಆಧಾರದ ಮೇಲೆ ಸಚಿವ ಸ್ಥಾನ ನೀಡಲಿದ್ದಾರೆ ಎಂದು ಶಾಸಕ ಎಚ್.ಕೆ. ಕುಮಾರಸ್ವಾಮಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅಮೋಘ ವಾಹಿನಿಯೊಂದಿಗೆ ಮಾತನಾಡಿದ ಅವರು, ಸುಮಾರು 30 ವರ್ಷಗಳಿಂದ ಜೆಡಿಎಸ್ನಲ್ಲಿ ಪಕ್ಷ ಸಂಘಟನೆಯ ಜೊತೆಗೆ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದು ಹಿರಿಯ ಶಾಸಕರಾಗಿದ್ದೇನೆ. ಈ ಹಿನ್ನೆಲೆಯಲ್ಲಿ ಪಕ್ಷದ ವರಿಷ್ಠರು ನನಗೆ ಸಚಿವ ಸ್ಥಾನ ಕೊಡುತ್ತಾರೆ ಎಂಬ ನಿರೀಕ್ಷೆಯಲ್ಲಿದ್ದೇನೆ. ಪಕ್ಷದ ವರಿಷ್ಠರು ಸಚಿವ ಸ್ಥಾನ ನೀಡುವ ಬಗ್ಗೆ ಶೀಘ್ರ ನಿರ್ಣಯ ಕೈಗೊಳ್ಳುವವರು. ಈಗಾಗಲೇ ಖಾಲಿ ಇರುವ 2 ಸಚಿವ ಸ್ಥಾನದಲ್ಲಿ ನನ್ನನ್ನು ಪರಿಗಣಿಸುವರೆಂದು ವಿಶ್ವಾಸ ವ್ಯಕ್ತಪಡಿಸಿದ ಅವರು, ಅನೇಕ ಸಂಘಟನೆಗಳು ನಮ್ಮ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ನಿಯೋಗ ತೆರಳಿ ಪಕ್ಷದ ವರಿಷ್ಠರ ಗಮನ ಸೆಳೆದಿದ್ದಾರೆ. ನನ್ನ ರಾಜಕೀಯದ ಅನುಭವ ಹಾಗೂ ಹಿರಿತನದ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನ ಸಿಗಲಿದೆ. ಈಗ ಕಾಂಗ್ರೆಸ್ ಕಡೆಯಿಂದ ಖಾಲಿದ್ದಂಥ 6 ಸ್ಥಾನಗಳನ್ನ ತುಂಬಿ ಆಗಿದೆ. ಅವರು ಕೂಡ ಮಂಡಳಿಗಳಿಗೆ, ನಿಗಮಗಳಿಗೆ, ಅಧ್ಯಕ್ಷರಿಗೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ. ಮೊನ್ನೆ ಮುಖ್ಯಮಂತ್ರಿಗಳು ನನ್ನ ಆದೇಶ ಕೂಡ ಹೊರಡಿಸಿದ್ದಾರೆ. ಸಹಜವಾಗಿ ನಮ್ಮ ಪಕ್ಷದಲ್ಲೂ ಕೂಡ ಮುಖಂಡರಲ್ಲಿ, ಕಾರ್ಯಕರ್ತರಲ್ಲಿ ಆಸಕ್ತಿಗಿರ್ತಕ್ಕಂಥದ್ದು ಸಹಜ. ಇದ್ರ ಬಗ್ಗೆ ಈಗಾಗಲೇ ಮೊನ್ನೆ ಕೂಡ ಚರ್ಚೆ ನಡೆದಿದೆ. ಬಹುಶಃ ಈ ಒಂದು 14ನೇ ತಾರೀಕು ಕಳೆದ ಮೇಲೆ ಪಕ್ಷದ ಹೈಕಮಾಂಡು, ಮುಖ್ಯಮಂತ್ರಿ ಎಲ್ಲ ಸೇರಿ ಮಂತ್ರಿಮಂಡಲಕ್ಕೆ ಇನ್ನೂ ಇಬ್ಬರು ಯಾರು ಸೇರಬೇಕು ಅನ್ನೋದು ನಿರ್ಣಯ ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ. ಅಂತಿಮವಾಗಿ ಅವರೇನು ನಿರ್ಣಯ ಮಾಡ್ತಾರೆ ಅದಕ್ಕೆ ನಾನು ಒಬ್ಬ ಶಾಸಕನಾಗಿ ಬದ್ಧನಾಗಿರ್ತೀನಿ. ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ತೀನಿ ಯಾವುದೇ ಚರ್ಚೆ ನಡೆದಿಲ್ಲ. ನಮ್ಮ ಜೊತೆಯಲ್ಲಿ ಯಾವುದೇ ಚರ್ಚೆ ನಡೆದಿಲ್ಲ. ಬಟ್ ಒಬ್ಬ ಈಗ ದಲಿತರು ಶಾಸಕರು ಮಂತ್ರಿ ಆಗಿದ್ದರು, ಆ ಮಂತ್ರಿ ಸ್ಥಾನ ಖಾಲಿ ಇದೆ. ರಾಜ್ಯದ ಮಟ್ಟದಲ್ಲಿ ಪಕ್ಷದ ಪರವಾಗಿ ಆ ಸ್ಥಾನವನ್ನು ತುಂಬುತ್ತಾರೆ ಎಂಬತಕ್ಕಂಥ ವಿಶ್ವಾಸ ಇದೆ. ವಿವಿಧ ಜನಪರ ಹಾಗೂ ಕಾರ್ಮಿಕ ಪರ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ದೇಶದ ಪ್ರಮುಖ ಕೇಂದ್ರ ಕಾರ್ಮಿಕ ಸಂಘಟನೆಗಳ ನೇತೃತ್ವದಲ್ಲಿ ಜನವರಿ 8 ಮತ್ತು 9ರಂದು ದೇಶಾದ್ಯಂತ ನಡೆಯಲಿರುವ ಸಾರ್ವತ್ರಿಕ ಮುಷ್ಕರಕ್ಕೆ ಜಿಲ್ಲೆಯ ವಿವಿಧ ಸಂಘಟನೆಗಳು ಬೆಂಬಲ ನೀಡಲಿವೆ ಎಂದು ಎಐಟಿಯುಸಿ ಜಿಲ್ಲಾಧ್ಯಕ್ಷ ಎಂಸಿ ಡೋಂಗ್ರೆ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ನಿರುದ್ಯೋಗ, ನಿರಂತರ ಬೆಲೆ ಏರಿಕೆ, ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ಗಳ ಅನಗತ್ಯ ಬೆಲೆ ಏರಿಕೆ, ಸಾರ್ವಜನಿಕ ಉದ್ದಿಮೆಗಳ ಖಾಸಗೀಕರಣ, ರೈತರ ಸಾಲ ಮನ್ನಾಕ್ಕೆ ವಿರೋಧ ಹಾಗೂ ಕಾರ್ಮಿಕರಿಗೆ ಮಾರಕವಾಗುವ ರೀತಿಯಲ್ಲಿ ಕಾಯ್ದೆಗಳನ್ನು ತಿದ್ದುಪಡಿ ಮಾಡುತ್ತಿರುವುದನ್ನು ವಿರೋಧಿಸಿ ಕೇಂದ್ರ ಸರ್ಕಾರದ ವಿರುದ್ಧ 2 ದಿನ ಸಾರ್ವತ್ರಿಕ ಮುಷ್ಕರ ನಡೆಯಲಿದೆ. ಮುಷ್ಕರದಲ್ಲಿ ಕೆಎಸ್ಆರ್ಟಿಸಿ ಕಾರ್ಮಿಕರು, ಅಂಗನವಾಡಿ, ಬ್ಯಾಂಕ್, ವಿಮೆ ಉದ್ಯೋಗಿಗಳು, ಫ್ಯಾಕ್ಟರಿ ಕಾರ್ಮಿಕರು ಮುಷ್ಕರದಲ್ಲಿ ಭಾಗವಹಿಸಿ ಬೆಂಬಲ ಸೂಚಿಸುವರು ಎಂದು ತಿಳಿಸಿದರು. ಇವತ್ತು ಎಐಟಿಯುಸಿ ಹಾಸನ ಜಿಲ್ಲಾ ಸಮಿತಿ ಪರವಾಗಿ ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ. ಮೊದಲಿಗೆ ಒಂದು ಪರಿಚಯ ಮಾಡಿಸ್ಕೊಡ್ತೇನೆ. ನನ್ನ ಹೆಸರು ಎಂಸಿ ಡೋಂಗ್ರೆ ಅಂಥೇಳಿ. ನಾನು ಎಐಟಿಯುಸಿ ಹಾಸನ ಜಿಲ್ಲಾ ಸಮಿತಿಯ ಅಧ್ಯಕ್ಷ. ನನ್ನ ಎಡಗಡೆಗೆ ಕೂತಿರೋರು ಕಾಮ್ರೇಡ್ ಜಿ.ಟಿ. ರಂಗೇಗೌಡರು ಅಂಥೇಳಿ, ಕೆಎಸ್ಆರ್ಟಿಸಿ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ನ ಜಿಲ್ಲಾ ಕಾರ್ಯದರ್ಶಿ ಅವರು. ಅವರ ಪಕ್ಕದಲ್ಲಿ ಕೂತಿರೋರು ಕಾಮ್ರೇಡ್ ಧರ್ಮರಾಜು ಅಂತ,
ಅವರು AITC ಹಾಸನ ಜಿಲ್ಲಾ ಸಮಿತಿಯ ಕಾರ್ಯದರ್ಶಿ ಮತ್ತು ಪ್ಲಾಂಟೇಷನ್ ವರ್ಕರ್ಸ್ ಯೂನಿಯನ್ನ ಜಿಲ್ಲಾ ಕಾರ್ಯದರ್ಶಿಯಾಗಿದ್ದಾರೆ. ನನ್ನ ಬಲಗಡೆಗೆ ಕೂತಿರೋರು ಕುಮಾರ್ ಮಟ್ನವಿಲೆ ಅಂಥೇಳಿ ಮಲೆನಾಡು ಕಟ್ಟಡ ಕಾರ್ಮಿಕರ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಅವರು. ಅವರ ಪಕ್ಕದಲ್ಲಿರೋರು ಕಾಮ್ರೇಡ್ ಗೋವಿಂದರಾಜು ಅಂಥೇಳಿ AITCಯ ಕಾರ್ಯಕರ್ತರು. ಇವತ್ತು ಪತ್ರಿಕಾಗೋಷ್ಠಿ ಕರೆದರ ಮುಖ್ಯ ಉದ್ದೇಶ ನಾಳೆ ಮತ್ತು ನಾಳ್ದು ಅಂದರೆ ಜನವರಿ 8 ಮತ್ತು 9 2 ದಿನ ಅಖಿಲ ಭಾರತ ಮಟ್ಟದಲ್ಲಿ 2 ದಿನಗಳ ದೊಡ್ಡ ಮುಷ್ಕರ ನಡೀತಾ ಇದೆ. ಭಾರತ ದೇಶದ ಬಹಳ ದೊಡ್ಡ ಕಾರ್ಮಿಕ ಸಂಘಟನೆಗಳು ಸುಮಾರು 10 ಕಾರ್ಮಿಕ ಸಂಘಟನೆಗಳು ಸೇರಿ ಈ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿಯ ಸಿ ಧರ್ಮರಾಜು, GT ರಂಗೇಗೌಡ, ಕುಮಾರ ಮಟ್ಟನವಿಲೆ ಇತರರು ಹಾಜರಿದ್ದರು. ಚಾಕ್ಲೇಟ್ ಕುಡಿಸುವ ನೆಪದಲ್ಲಿ ಅಪ್ರಾಪ್ತ ಬಾಲಕನೋರ್ವ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿರುವ ಘಟನೆ ಸಕಲೇಶಪುರ ತಾಲೂಕಿನ ಹಾನುಬಾಳು ಹೋಬಳಿಯಲ್ಲಿ ನಡೆದಿದೆ. ತಾಲೂಕಿನ ದೇವಲಕೆರೆ ಸಮೀಪದ 15 ವರ್ಷದ ಬಾಲಕ ಪಕ್ಕದ ಮನೆಯ 5 ವರ್ಷದ ಬಾಲಕಿಯ ಮೇಲೆ ಚಾಕ್ಲೇಟ್ ಕುಡಿಸುವ ನೆಪದಲ್ಲಿ ಪುಸಲಾಯಿಸಿದ್ದಾನೆ. ಮನೆಯಲ್ಲಿ ಯಾರೂ ಇಲ್ಲದ ಸಮಯ ನೋಡಿಕೊಂಡು ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ್ದಾನೆ. ನಿನ್ನೆ ರಾತ್ರಿ ಬಾಲಕಿ ಮನೆಯವರಿಗೆ ವಿಷಯ ತಿಳಿಸಿದ್ದಾಳೆ. ಕೂಡಲೇ ಪೋಷಕರು ಸಂತ್ರಸ್ತ ಬಾಲಕಿಯ ವೈದ್ಯಕೀಯ ಪರೀಕ್ಷೆ ನಡೆಸಿದ ವೇಳೆ ಅತ್ಯಾಚಾರ ಎಸಗಿರುವುದು ದೃಢಪಟ್ಟಿದೆ. ಬಾಲಕಿಯ ಪೋಷಕರು ಸಕಲೇಶಪುರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು, ಬಾಲಕನನ್ನು ವಿಚಾರಣೆ ನಡೆಸಿದಾಗ ಬಾಲಕ ತಪ್ಪೊಪ್ಪಿಕೊಂಡಿದ್ದು, ಪ್ರಕರಣ ದಾಖಲಿಸಿಕೊಂಡಿರುವ ಗ್ರಾಮಾಂತರ ಠಾಣಾ ಪೊಲೀಸರು ಬಾಲಕನನ್ನು ಬಾಲ ನ್ಯಾಯ ಮಂಡಳಿ ಎದುರು ಹಾಜರುಪಡಿಸಿ ಸಂತ್ರಸ್ತ ಬಾಲಕಿಗೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಿಸಿದ್ದಾರೆ. ಮಕ್ಕಳು ಅಂದ್ರೆ ದೇವರ ಸಮಾನ ಅಂತಾರೆ. ಆದ್ರೆ ಇಲ್ಲೊಬ್ಬ ಕಿರಾತಕ ಕೇವಲ ಪುಟಾಣಿಯೊಬ್ಬಳು ತಾನು ಬೆಳೆದ ಗಿಡದಲ್ಲಿ ಹೂ ಕಿತ್ತಳು ಎಂಬ ಕಾರಣಕ್ಕೆ ಮುಖದ ಮೇಲೆ ಬರೆ ಹಾಕಿ ಅಮಾನವೀಯವಾಗಿ ವರ್ತಿಸಿದ್ದಾನೆ. ಸುಳಿಸಿಕೊಂಡ ಬಾಲಕಿ ನೋವಿನಿಂದ ನರಳುತ್ತಿದ್ದಾಳೆ. ಇಂತಹ ವಿಕೃತ ಮನಸ್ಥಿತಿ ಹೊಂದಿರೋ ವ್ಯಕ್ತಿಯ ನಿಜರೂಪ ತೋರಿಸ್ತೀವಿ, ನೀವೇ ನೋಡಿ. ಹೌದು, ಈ ರೀತಿ ಮುಖದ ತುಂಬಾ ಗಾಯ ಮಾಡಿಕೊಂಡು ನೋವು ತಡೆಯಲಾಗದೆ ಯಾರಿಗೂ ಹೇಳಲಾಗದೆ ಒದ್ದಾಡುತ್ತಿರೋ ಬಾಲಕಿಯ ಹೆಸರು ಭುವನೇಶ್ವರಿ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಬಾಳುಪೇಟೆ ಗ್ರಾಮದವಳು. ಬರೆ ಹಾಕಿಸಿಕೊಳ್ಳುವಂತಹ ತಪ್ಪನ್ನ ಈಕೆ ಏನೂ ಮಾಡಿಲ್ಲ. ದೇವರ ಮೇಲಿನ ಭಕ್ತಿಯಿಂದ ಪೂಜೆಗೆಂದು ಪಕ್ಕದ ಮನೆಯವರು ಬೆಳೆದ ಗಿಡದಿಂದ ಹೂ ಕಿತ್ತಿದ್ದೆ ಈಕೆಗೆ ಈ ಗತಿ ಬರಲು ಕಾರಣ. ಇಂತಹ ದುಷ್ಕೃತ್ಯಕ್ಕೆ ಕಾರಣದವನೇ ಈ ಫೋಟೋದಲ್ಲಿ ಮಳ್ಳನ ಹಾಗೆ ನಿಂತಿರೋ ಈ ಭೂಪ. ಈತನ ಹೆಸರು ಜಯಕುಮಾರ್, ವೃತ್ತಿಯಲ್ಲಿ ಲಾರಿ ಡ್ರೈವರ್. ನೋಡೋದಕ್ಕೆ ಸಭ್ಯಸ್ಥನ ಹಾಗೆ ಫೋಸ್ ಕೊಡೋ ಈತ ಮಾಡಿರೋದು ಮಾತ್ರ ಇಂತಹ ಹಲ್ಕ ಕೆಲಸ. ದಿನನಿತ್ಯ ಕುಳಿತುಕೊಂಡು ಬಂದು ವಠಾರದಲ್ಲಿ ಒಂದಲ್ಲ ಒಂದು ಗಲಾಟೆ ಮಾಡೋ ಈತ ಪಕ್ಕದ ಮನೆಯಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ ಬಡ ಕುಟುಂಬದ ಪುಟಾಣಿ ಬಾಲಕಿಗೆ ತಾನು ಬೆಳೆದ ಗಿಡದಲ್ಲಿ ಹೂ ಕಿತ್ತಳು ಎಂದು ಕುಡಿದ ಮತ್ತಿನಲ್ಲಿ ದೋಸೆ ಬೇಯಿಸುವ ಮಗುಚುಕೈಯಿಂದ ಮುಖಕ್ಕೆ ಬರೆ ಹಾಕಿದ್ದಾನೆ. ಇನ್ನು ಈ ಘಟನೆ ಜನವರಿ 5ನೇ ತಾರೀಕಿನಂದು ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಬಾಲಕಿಯ ಪೋಷಕರು ಈ ಸಂಬಂಧ ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಆದರೆ ಪೊಲೀಸರು ಮಾತ್ರ ಜಯಕುಮಾರ ಮತ್ತು ಬಾಲಕಿ ಭುವನೇಶ್ವರಿ ಪೋಷಕರನ್ನು ಕರೆಸಿ ರಾಜ್ಯ ಪಂಚಾಯಿತಿ ಮಾಡಿ ಕಳಿಸಿದ್ದಾರೆ. ಪೊಲೀಸರು ಇಂತಹ ದುಷ್ಕೃತ್ಯ ಮಾಡಿರೋ ಈ ಆಸಾಮಿಯನ್ನು ಶಿಕ್ಷಿಸದೆ ಬಿಟ್ಟು ಕಳಿಸಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾವ್ದು ಸುಟ್ಟಿದ್ದು? ಅಂಚಿನ ಕಡ್ಡಿಲಿ. ಅಂಚಿನ ಕಡ್ಡಿ ಬೇರೆ ಕಡೆ ನೀರು ಸುಟ್ಟಿದ್ದಾರೆ. ಆಮೇಲೆ ಇದು ಆಮೇಲೆ ಬೆಲ್ಟಲ್ಲಿ ಹೊಡೆದಿರೋದು ಇದು. ಇಲ್ಲಿ ಆಮೇಲೆ ಯಾರಿಗೆ ಬಂದು ಹೇಳಿದೆ ನೀನು? ಸುಟ್ಟಿದ ಮೇಲೆ ಯಾರಿಗೆ ಬಂದೆ? ಜೋಯಿ ಮಾಮ ಕೇಳಿದ್ರು. ಇಲ್ಲಿ ನೋಡಿಲ್ಲಿ. ಹಾಂ ಹೇಳು. ಅದೇನೋ ಇದು ಗಣೇಶ ಸುಟ್ಟಿರೋದು ಅಂದ್ರೆ ಸಾನ್ಯಕ್ಕೆ ಒಂದು ಎತ್ಕೊಂಡು ತೋರಿಸಿದ್ದು ಅಷ್ಟಕ್ಕೂ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ. ನೀನೇನು ತಪ್ಪು ಮಾಡಿದ್ದೆ? ಅದು ಎಲೆ ಬೀಳಿ ಇರುತ್ತಲ್ಲ, ಒಂಚೂರು ಅವನು ಮದುವೆ ಕಿತ್ತಿದ್ಲು ಜಯಮ್ಮನ ಮಗಳು, ಅವು ನನ್ನ ಕರೆದ್ಬಿಟ್ಟು ಬಾಗ್ಲು ಹಾಕೊಂಡು ಸುಡ್ಸಿರೋದು ಮಗಳು ಕೈಲಿ. ಏನೇ ಆಗಲಿ, ಕ್ಷುಲ್ಲಕ ಕಾರಣಕ್ಕೆ ಈ ಪುಟ್ಟ ಬಾಲಕಿಯ ನೋವನ್ನು ಯಾರೂ ಕೂಡ ಹಂಚಿಕೊಳ್ಳಲು ಸಾಧ್ಯವಿಲ್ಲ. ಆಕೆಯ ನೋವಿಗೆ ಆರೋಪಿಗೆ ಶಿಕ್ಷೆಯಾಗಿದ್ದರೆ ನ್ಯಾಯ ದೊರಕುತ್ತಿತ್ತು ಎಂದು ಸಾರ್ವಜನಿಕರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ 1,000 ಸರ್ಕಾರಿ ಶಾಲೆಗಳಲ್ಲಿ ಪ್ರಾಥಮಿಕ ಶಾಲಾ ಹಂತದಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡಲು ತೆಗೆದುಕೊಂಡಿರುವ ತೀರ್ಮಾನವನ್ನು ದಲಿತ ಸಂಘರ್ಷ ಸಮಿತಿ ಸ್ವಾಗತಿಸುತ್ತದೆ ಎಂದು ಜಿಲ್ಲಾ ಸಂಚಾಲಕ ಕೃಷ್ಣದಾಸ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು,
ಮಕ್ಕಳಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ನೀಡಲು ತೆಗೆದುಕೊಂಡಿರುವ ತೀರ್ಮಾನ ಅತ್ಯಂತ ಸಮಂಜಸ ಹಾಗೂ ಜನಪರವಾಗಿದ್ದು ಈ ಕ್ರಮವನ್ನು ಸಮರ್ಥಿಸಿಕೊಂಡಿರುವ ಸಚಿವ ಎಚ್ ಡಿ ರೇವಣ್ಣನವರ ನಿಲುವನ್ನು ದಲಿತ ಸಂಘರ್ಷ ಸಮಿತಿ ಅಭಿನಂದಿಸುತ್ತದೆ. ಸರ್ಕಾರದ ತೀರ್ಮಾನವನ್ನು ವಿರೋಧಿಸಿ ಸಾಹಿತಿಗಳು ಹಾಗೂ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ತೆಗೆದುಕೊಂಡಿರುವ ನಿರ್ಣಯವನ್ನು ದಲಿತ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ ಎಂದರು. ಸರ್ಕಾರ ಗ್ರಾಮೀಣ ಪ್ರದೇಶದ ರೈತಾಪಿ, ಬಡಜನರ, ನಾಡಿನ ದುರ್ಬಲ ವರ್ಗದವರ ಹಿತದೃಷ್ಟಿಯಿಂದ ಇಂಗ್ಲಿಷ್ ಮಾಧ್ಯಮವನ್ನು ಸರ್ಕಾರಿ ಶಾಲೆಗಳಲ್ಲಿ ಜಾರಿಗೊಳಿಸುವ ಮೂಲಕ ಮುಚ್ಚುತ್ತಿರುವ ಸರ್ಕಾರಿ ಶಾಲೆಗಳನ್ನು ರಕ್ಷಿಸಲು ಮುಖ್ಯಮಂತ್ರಿ ಕುಮಾರಸ್ವಾಮಿ ಮುಂದಾಗಿದ್ದಾರೆ ಎಂದು ಶ್ಲಾಘಿಸಿದರು. ಮುಂದೆ ಒಂದು ಕೆಲವು ವಿಚಾರಗಳನ್ನ ಹಂಚ್ಕೋಬೇಕು ಅಂತ ತಮ್ಮ ಮುಂದೆ ಬಂದಿದ್ದೀವಿ ಸರ್. ವಿಷಯ ಏನು ಅಂತ ಹೇಳಿದರೆ, ನಿನ್ನೆ 85ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮುಕ್ತಾಯಗೊಂಡಿದೆ. ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ, ಹಲವಾರು ನಿರ್ಣಯಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ಬಟ್ ಈ ಹಿಂದೆ, ಅದಲ್ಲದೆ ಈ ಹಿಂದೆ ಕೆಲವು ಶಾಸಕರು ಕೂಡ, ಕೆಲವರು ಸಾಹಿತಿಗಳು ಕೂಡ, ಯಾರು ಎಸ್ ಎಲ್ ಭೈರಪ್ಪ, ಡಾಕ್ಟರ್ ಸಿದ್ಧಲಿಂಗಯ್ಯ, ಚಂಪಾ ಮತ್ತು ಬೇರೆ ಬೇರೆ ದೊಡ್ಡ ವಿದ್ವಾಂಸರು ಕೂಡ ಸೇರಿಕೊಂಡು ಈಗೇನು ಸರ್ಕಾರ, ಮುಖ್ಯಮಂತ್ರಿ ನೇತೃತ್ವದ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಕರ್ನಾಟಕ ಸಮ್ಮಿಶ್ರ ಸರ್ಕಾರ ಒಂದು ನಿರ್ಣಯನ ಏನು ತೆಗೆದುಕೊಂಡಿದೆ, ಸರ್ಕಾರಿ ಶಾಲೆಗಳಲ್ಲಿ 1,000 ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲೀಷನ್ನು ಜಾರಿಗೊಳಿಸಬೇಕು, ಇಂಗ್ಲೀಷ್ ಭಾಷಾ ಮಾಧ್ಯಮವನ್ನು ಜಾರಿಗೊಳಿಸಬೇಕು ಅಂತ ಒಂದು ನಿರ್ಣಯವನ್ನು, ಒಂದು ತೀರ್ಮಾನ ತೆಗೆದುಕೊಂಡು ಈಗಾಗಲೇ ಆದೇಶ ಕೂಡ ಸರ್ಕಾರದ ಹಂತದಲ್ಲಿ ಆಗೋಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ಅರೆಹಳ್ಳಿ ರಾಜು, ನಾಗರಾಜ್ ಹೆತ್ತೂರು, ಕ್ರಾಂತಿ ಪ್ರಸಾದ್ ತ್ಯಾಗಿ ಮುಂತಾದವರು ಹಾಜರಿದ್ದರು. ಸಾಹಿತಿಗಳು ಮತ್ತು ಜನಪ್ರತಿನಿಧಿಗಳಿಂದಲೇ ಸರ್ಕಾರಿ ಶಾಲೆಗಳು ಮುಚ್ಚುವಂತಾಗಿದೆ. ಆದರೆ ಈಗ ಅವರೇ ಸರ್ಕಾರ ಆರಂಭಿಸಲು ಹೊರಟಿರುವ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ವಿರೋಧ ವ್ಯಕ್ತಪಡಿಸುತ್ತಿರುವುದು ಖಂಡನೀಯ ಎಂದು ಸಮತಾ ಸೈನಿಕ ದಳದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಕೆಲ ಸಾಹಿತಿಗಳು, ಜನಪ್ರತಿನಿಧಿಗಳು ಹಾಗೂ ಬುದ್ಧಿಜೀವಿಗಳೆನಿಸಿಕೊಂಡವರು ಇಂಗ್ಲಿಷ್ ಮಾಧ್ಯಮ ಬೇಡ ಎನ್ನುತ್ತಿದ್ದಾರೆ. ಇದರ ಹಿಂದೆ ಏನು ರಹಸ್ಯ ಅಡಗಿದೆ ಎಂಬುದನ್ನು ಬಹಿರಂಗಪಡಿಸಬೇಕು. ರಾಜ್ಯದಲ್ಲಿ ಆದಿವಾಸಿಗಳು, ದಲಿತರು, ಬಡವರು, ರೈತಾಪಿ ವರ್ಗದ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದಾರೆ. ಆದರೆ ಹಣವುಳ್ಳವರು, ಬುದ್ಧಿಜೀವಿಗಳು, ರಾಜಕಾರಣಿಗಳು ಹಾಗೂ ಸಾಹಿತಿಗಳು ತಮ್ಮ ಎಷ್ಟು ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸಿದ್ದಾರೆ ಎಂಬುದನ್ನು ಬಹಿರಂಗಪಡಿಸಲಿ ಎಂದು ಆಗ್ರಹಪಡಿಸಿದ ಅವರು, ಮುಖ್ಯಮಂತ್ರಿಗಳ ಈ ನಿರ್ಧಾರಕ್ಕೆ ಈಗಾಗಲೇ ರಾಜ್ಯಾದ್ಯಂತ ವ್ಯಾಪಕ ಬೆಂಬಲ ದೊರೆತಿದೆ. ಆದರೆ ಕೆಲವರು ಮಾತ್ರ ಈ ರೀತಿ ಯೋಜನೆಯ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿರುವುದು ಖಂಡನೀಯ ಎಂದರು. ಸರ್ಕಾರಿ ಶಾಲೆಯಲ್ಲಿ ಅಟ್ಲೀಸ್ಟ್ ದಲಿತರ ಮಕ್ಕಳು, ರೈತರ ಮಕ್ಕಳು, ಆದಿವಾಸಿ ಮಕ್ಕಳು, ಬುಡಕಟ್ಟು ಮಕ್ಕಳಿಗೆ ಕನಿಷ್ಠ ಜ್ಞಾನಕಾರ ಇಂಗ್ಲೀಷ್ ಬೇಡ ಅನ್ನೋ ಒತ್ತಡನ ಸರ್ಕಾರದ ಮೇಲೆ ಇರ್ತಿದ್ದಾರಲ್ಲ ಸಾಹಿತಿಗಳಿಗೆ, ಅವ್ರೆಲ್ಲರಿಗೂ ಒಂದು ಸಲ ನಾವು ಖಂಡನೆ ಮಾಡ್ತಾ ಇದ್ವಿ. ಸಾಹಿತಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಎಲ್ಲ ಸಾಹಿತಿ ಮತ್ತು ಜನಪ್ರತಿನಿಧಿಗಳ ಮಕ್ಕಳು ಇವತ್ತು ವಿದೇಶದಲ್ಲಿ ಗ್ರೀನ್ ಕಾರ್ಡ್ ತಗೊಂಡು ಕ್ಯೂಯಲ್ಲಿ ನಿಂತಿರ್ತಾರೆ. ಅವರೆಲ್ಲ ಒಳ್ಳೊಳ್ಳೆ ಇಂಟರ್ನ್ಯಾಷನಲ್ ಶಾಲೆಗಳು ಮತ್ತು CBI ಶಾಲೆಗಳಲ್ಲಿ ಮಾತ್ರ ಸೀಮಿತ ಇರ್ತಾರೆ. ಬಡವ್ರ ಮಕ್ಕಳು ಮಾತ್ರ ಸರ್ಕಾರಿ ಶಾಲೆಗಳಲ್ಲಿ ಸೀಮಿತ ಇಟ್ಕೊಂಡು ಇತ್ತೀಚಿನ ದಿನಗಳಲ್ಲಿ ಅವು ಸಹ ಎಲ್ಲ ಕ್ಲೋಸ್ ಆಗ್ತವೆ. ಅದ್ರ ಬಗ್ಗೆ ಯಾರು ಚಕಾರ ಇರ್ತಾ ಇಲ್ಲ. ಯಾಕೆ ಸರ್ಕಾರಿ ಶಾಲೆಗಳು ಮುತ್ತಿದ್ದಾವೆ, ನಮ್ಮ ಹೋರಾಟ ಎಲ್ಲಿರಬೇಕಂತ ಸಾಹಿತಿಗಳೇ ಆಗಲಿ, ಜನಪ್ರತಿನಿಧಿಗಳೇ ಅಸೆಂಬ್ಲಿಲೂ ಮಾತಾಡ್ತಾ ಇಲ್ಲ, ಸಾಹಿತಿಗಳು ಹೊರಗಡೆನೂ ಮಾತಾಡೋಕ್ಕೆ ಧ್ವನಿ ಇರಲ್ಲ. ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ಮಾಡಲಿ, ನಮ್ಗೆ ಸಂತೋಷ. ಬಟ್ ಅದು ನಿಲುವುಗಳು ಇದು. ಇವತ್ತಾದರೂ ಇಷ್ಟು ಸಮ್ಮೇಳನದಲ್ಲಿ ಯಾವತ್ತಲಾರ ಸರ್ಕಾರದ ಒತ್ತಾಯಗಳು ಅವು ಈಡೇರಿದಾವೆ ಅವರಿಗೆ. ಇವತ್ತು ನೀವು ಯೋಚನೆ ಮಾಡಿ ಸರ್, ಕನಿಷ್ಠ ಯುರೋಪಲ್ಲಿ ಮತ್ತು ಅಮೇರಿಕ ತಂತ್ರದಲ್ಲಿ ಗ್ರೀನ್ ಕಾರ್ಡ್ ಇಟ್ಕೊಂಡು ನಿಂತಿರೋ ಮಕ್ಕಳುಗಳೆಲ್ಲ ಯಾರು? ಇವತ್ತು ಮಾನ್ಯ ಸಿದ್ದರಾಮಯ್ಯರು ಹೇಳ್ತಾರೆ, ಇಲ್ಲ ಕನ್ನಡನೇ ನಮ್ಗೆ ಅತಿ ಮುಖ್ಯ ಅಂತ ಒಪ್ಕೊಳ್ಳೋಣ. ಆದರೆ ಅವ್ರ ಮೊಮ್ಮಕ್ಕಳೆಲ್ಲ ಎಲ್ಲಿ ಓದ್ತಿದ್ದಾರೆ? ಇವತ್ತು ಯುರೋಪಲ್ಲಿ ಓದ್ತಿದ್ದಾರೆ. ನಮ್ಮಂಥರ ಮಕ್ಕಳಿಗೆ ಯಾಕೆ ಇವತ್ತು ಈ ಥರ ತಾರತಮ್ಯ ಧೋರಣೆ ಮಾಡ್ತಿದ್ದಾರೆ? ಇವತ್ತೇನಾದ್ರು ಶಾಲೆಗಳು ಮುಚ್ಚಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಶಾಲೆಗಳು ಮುತ್ತಿರೋಕ್ಕೆ ಇಂಥ ಸಾಹಿತಿಗಳು, ಇಂಥ ಜನಪ್ರತಿನಿಧಿಗಳಿಂದಲೇ ಸರ್ಕಾರಿ ಶಾಲೆಗಳು ಮುತ್ತಿರೋದನ್ನ ನಾವು ಖಂಡಿಸ್ತೀವಿ. ಪತ್ರಿಕಾಗೋಷ್ಠಿಯಲ್ಲಿ ಮಾರಿ ಜೋಸೆಫ್, ಆರ್ಪಿಐನ ಸತೀಶ್, ಹೂರಾಜ್, ನವೀನ್ ಸದಾ, ಮಧು, ಅಜಿತ್ ಕುಮಾರ್ ಹಾಜರಿದ್ದರು. ನೂತನ ವಕೀಲರ ಭವನ ಕಾಮಗಾರಿಗೆ 2 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು, ತಾಂತ್ರಿಕ ಸಮಸ್ಯೆಗಳನ್ನು ಬೇಗ ಪರಿಹರಿಸಿಕೊಂಡು ಭವನ ನಿರ್ಮಾಣಕ್ಕೆ ಮುಂದಾಗಬೇಕೆಂದು ಜಿಲ್ಲಾ ನ್ಯಾಯಾಧೀಶ ತಿಮ್ಮಣ್ಣಾಚಾರ್ ತಿಳಿಸಿದ್ದಾರೆ. ಪಟ್ಟಣದ ನ್ಯಾಯಾಲಯ ಆವರಣದಲ್ಲಿ ಈ ಹಿಂದೆ ಆರಂಭಗೊಂಡಿದ್ದ ವಕೀಲರ ಭವನದ ಫೌಂಡೇಶನ್ ಕೆಲಸವನ್ನು ವೀಕ್ಷಣೆ ಮಾಡಿದ ಬಳಿಕ ಮಾತನಾಡಿದ ಅವರು, 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಭವನ ನಿರ್ಮಾಣಗೊಳ್ಳಬೇಕಿದೆ. ಈ ಸಲುವಾಗಿ ಹಿಂದೆ ಆರಂಭಗೊಂಡಿರುವ ಫೌಂಡೇಶನ್ ತಾಂತ್ರಿಕ ಗುಣಮಟ್ಟದಿಂದ ಕೂಡಿದೆಯೇ ಅಥವಾ ಬಿಡುಗಡೆಯಾಗಿರುವ ಹಣದಲ್ಲಿ ಹಾಲಿ ಇರುವ ಫೌಂಡೇಶನ್ ಮೇಲೆ ಕೆಲಸ ಆರಂಭಿಸಬಹುದೇ ಎಂಬ ಕುರಿತು ತಜ್ಞರಿಂದ ತಾಂತ್ರಿಕ ಮಾಹಿತಿಯನ್ನು ಪಡೆದು ವರದಿ ಸಲ್ಲಿಸಬೇಕು. ವಕೀಲರ ಸಂಘ ಕೂಡ ಹೈಕೋರ್ಟ್ಗೆ ತೆರಳಿ ಸಮಗ್ರ ವಿವರಗಳನ್ನು ಪಡೆದು ಬೇಗ ಕೆಲಸ ಆರಂಭಿಸಲು ಮುಂದಾಗಬೇಕು. ಜಿಲ್ಲಾ ನ್ಯಾಯಾಲಯದ ಸಹಕಾರವನ್ನು ಸಂಪೂರ್ಣವಾಗಿ ನೀಡಲಾಗುವುದು ಎಂದು ಭರವಸೆ ನೀಡಿದರು. ಹೀಗೆ ಆಗ್ತಾ ಇರುತ್ತೆ. ಯಾಕಂದ್ರೆ ಒಂದು ಎಕ್ಸ್ಟ್ರಾ ಕೋರ್ಟ್ ಬರುತ್ತೆ, ಹೊಸ ಕೋರ್ಟ್ ಬರುತ್ತೆ, ಅನುಕೂಲ ಆಗುತ್ತೆ, ಅವ್ರಿಗೂ ಅನುಕೂಲ, ಕಕ್ಷಿಗಾರರು ಅನುಕೂಲ. ಅದಕ್ಕೋಸ್ಕರ ಯಾವಾಗಲೂ ಬಿಟ್ಕೊಟ್ಟಿರ್ತಾರೆ ಅಡ್ವೊಕೇಟ್ಸ್. ಯಾವಾಗಲೂ ಅಸೋಸಿಯೇಷನ್ ಬಿಲ್ಡಿಂಗ್ನ
ಕೋರ್ಟ್ ಬಿಟ್ಕೊಟ್ಟಿರ್ತಾರೆ. ಹಾಗೆ ಇಲ್ಲಿ ನಾವು ಕೋರ್ಟನ್ನು ಅಸೋಸಿಯೇಷನ್ ಬಿಟ್ಕೊಡ್ತೀವಿ. ಇದರಿಂದ ಇನ್ನು ಜಾಸ್ತಿ ದಿನ ನಡೆಯಲ್ಲ. ಇನ್ನೂ ಡಿಸ್ಟ್ರಿಕ್ಟ್ ಡೇಟ್ ಬರ್ಬೋದು, ಇಲ್ಲಿ ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ, ನನಗಿಂತ ಏನೂ ಗೊತ್ತಿಲ್ಲ, ಆಗ್ಬೋದು. ಹಾಗಾಗಿ ಅದೊಂದು ಬೇಗ ಮಾಡಿಸಿ ಆದಷ್ಟು ಬೇಗ ಅವ್ರಿಗೆ ಅವರು 6 ತಿಂಗಳು ಗಡುವು ಕೊಟ್ಟಿದ್ದಾರೆ. ಬಿಲ್ಡಿಂಗ್ ಆಗಲೇಬೇಕು ಅಷ್ಟು ದಿವಸ. ಇನ್ನು ಅದಕ್ಕಿಂತ ಬೇಗ ಮಾಡಿದ್ರೆ ಅದೇ ಹೋಗೋ ಚಾನ್ಸ್ ಇರುತ್ತೆ. ಟೇಕ್ ಟೈಮ್, ಸಿ ದಟ್ ಎ ಸ್ಟ್ರಾಂಗ್ ಕನ್ಸ್ಟ್ರಕ್ಷನ್ ಇಸ್ ಪುಟ್ ಅಪ್ ದೇರ್. ಅದನ್ನು ಮಾಡಿ ಆಮೇಲೆ ನೀವು 6 ತಿಂಗಳು ಅಂತ ಹೇಳಿದ್ರೆ ನಾನು 6 ತಿಂಗಳೊಳಗೆ ಆಗ್ಬೋದು ಅಂತ ನಾನು ಆಶಿಸ್ತೀನಿ. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ನಾಗರಾಜು, ಹಿರಿಯ ಸಿವಿಲ್ ನ್ಯಾಯಾಧೀಶ ಕೃಷ್ಣ ಪ್ರಸಾದ್ ರಾವ್, ಸಿವಿಲ್ ನ್ಯಾಯಾಧೀಶ ಯೋಗೇಶ್, ಹೆಚ್ಚುವರಿ ನ್ಯಾಯಾಧೀಶರಾದ ಸಿದ್ದನಗೌಡ ಪಾಟೀಲ್, ಸರೋಜಾ, ಜಿಲ್ಲಾ ನ್ಯಾಯಾಲಯದ ವ್ಯವಸ್ಥಾಪಕ ರಾಥೋಡ್, ಹಿರಿಯ ವಕೀಲರ ಶಂಕರಯ್ಯ ಇತರರು ಹಾಜರಿದ್ದರು. ಗ್ರಾಮೀಣ ಕ್ರೀಡೆಯಾಗಿರುವ ಕಬಡ್ಡಿಯನ್ನು ತಾಲೂಕಿನಲ್ಲಿ ಪ್ರೋತ್ಸಾಹಿಸುವ ಸಲುವಾಗಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಮ್ಯಾಟ್ ಅಳವಡಿಸಿ ಸುಸಜ್ಜಿತವಾದ ಕಬಡ್ಡಿ ಕೋರ್ಟ್ ಅನ್ನು ಸ್ಥಾಪಿಸುವುದಾಗಿ ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದ್ದಾರೆ. ಚನ್ನರಾಯಪಟ್ಟಣದಲ್ಲಿ ಶ್ರೀ ಆದಿಚುಂಚನಗಿರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಲಾಗಿದ್ದ ಮಲೆನಾಡು ವಲಯ ಅಂತರ ಕಾಲೇಜುಗಳ ಪುರುಷರ ಕಬಡ್ಡಿ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಒರಟು ಕ್ರೀಡೆ, ಗ್ರಾಮೀಣ ಕ್ರೀಡೆ ಎನಿಸಿರುವ ಕಬಡ್ಡಿಯನ್ನು ತಾಂತ್ರಿಕ ಕೌಶಲ್ಯತೆಯಿಂದ ಆಡಬೇಕು. ಏಷ್ಯಾ ಖಂಡಕ್ಕಷ್ಟೇ ಸೀಮಿತವಾಗಿದ್ದ ಕಬಡ್ಡಿ ಅದರ ಜನಪ್ರಿಯತೆಯೊಂದಿಗೆ ವಿಶ್ವದೆಲ್ಲೆಡೆ ಆಡುವ ಸ್ಥಿತಿ ನಿರ್ಮಾಣವಾಗಿದೆ. ಸದ್ಯ ಮಣ್ಣಿನ ಕೋರ್ಟ್ನಲ್ಲಿ ಆಡುವ ಸ್ಥಿತಿ ಇರುವ ಕಬಡ್ಡಿಯನ್ನು ಮ್ಯಾಟ್ ಅಳವಡಿಸಿ ಆಡುವಂತಾಗಬೇಕು. ಈ ನಿಟ್ಟಿನಲ್ಲಿ ಮ್ಯಾಟ್ ಅಳವಡಿಕೆಯ ಕೋರ್ಟ್ ಅನ್ನು ತಾಲೂಕಿನಲ್ಲಿ ನಿರ್ಮಾಣ ಮಾಡಲಾಗುವುದು ಎಂದರು. ಕಳೆದ ಸಾಲಿನಲ್ಲಿ 1 ಕೋಟಿ ಹಾಗೂ ಪ್ರಸಕ್ತ ಸಾಲಿನಲ್ಲಿ 2 ಕೋಟಿ ಅನುದಾನದೊಂದಿಗೆ ತಾಲೂಕು ಕ್ರೀಡಾಂಗಣದ ಅಭಿವೃದ್ಧಿಪಡಿಸಲಾಗುತ್ತಿದೆ. ಅದೇ ರೀತಿ 40 ಲಕ್ಷ ವೆಚ್ಚದಲ್ಲಿ ಸುಸಜ್ಜಿತವಾದ ಜಿಮ್ ಅನ್ನು ಇನ್ನು 1.5 ತಿಂಗಳಲ್ಲಿ ಆರಂಭಿಸಲಾಗುವುದು ಎಂದರು. ಕ್ರೀಡಾಕೂಟಗಳು ಆಯೋಜನೆ ಆದ ಅಂಚಿನಲ್ಲಿ ಅಭ್ಯಾಸ ಮಾಡಿದ್ರೆ ಉಪಯೋಗ ಆಗಲ್ಲ. ಸತತವಾದಂಥ ಒಂದು ಪರಿಶ್ರಮದ ವ್ಯಾಯಾಮ ಇದ್ದರೆ ಆ ಕ್ರೀಡೆಗಳಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥದಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಕ್ರೀಡೆಗಳು ರಾಜ್ಯಗಳ ನಡುವೆ, ರಾಷ್ಟ್ರಗಳ ನಡುವೆ ಆರ್ಥಿಕ ಸಂಬಂಧಗಳನ್ನು, ರಾಜಕೀಯ ಸಂಬಂಧಗಳನ್ನು, ಸ್ನೇಹ ಸಂಬಂಧಗಳನ್ನು ಕ್ರೋಢೀಕರಿಸ್ಕೊಳ್ಳಿಕ್ಕೆ ಇವತ್ತು ಕ್ರೀಡೆಗಳು ಸಹಕಾರಿಯಾಗಿದೆ. ಯಾಕಂದರೆ ಇವತ್ತು ಕ್ರೀಡಾ ಕ್ಷೇತ್ರದಲ್ಲಿ ನಿಮ್ಮ ಟೀಮ್ ಆಡಿದಾಗ ಅದರಲ್ಲಿ ಬರ್ತಕ್ಕಂಥ ಒಂದು ಸ್ನೇಹಮಯವಾದಂಥ ವಾತಾವರಣ ಎಲ್ಲೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಗೆದ್ದವರು ಕೂಡ ಸ್ಪೋರ್ಟಿವ್ ಆಗಿರಬೇಕು, ಸೋತವರು ಕೂಡ ಸ್ಪೋರ್ಟಿವ್ ಆಗಿರಬೇಕು. ಬಹುಶಃ ಮುಂದಿನ ದಿನಗಳಲ್ಲಿ ಏನು ಆ ಮ್ಯಾಟ್ ಸಂಬಂಧಪಟ್ಟಂಥ ಇದನ್ನು ಒಂದು ಫೀಲ್ಡ್ ಮಾಡಿ ಅದು ಇಂಡೋರ್ ಮಾಡಬೇಕು ಅಂತ ಹೇಳಿದ್ದಾರೆ ನಮ್ಮ ದೇವೇಂದ್ರಪ್ಪನವರು. ಈ ವರ್ಷದಲ್ಲಿ ಆಗಲ್ಲ, ಮುಂದಿನ ವರ್ಷದಲ್ಲಿ ಅದಕ್ಕೆ ಒಂದು ಆದ್ಯತೆ ಕೊಡಬೇಕು ಅನ್ನೋ ಒಂದು ಭಾವನೆಯೂ ಕೂಡ ನನಗೆ ಇದೆ. ಇವತ್ತು ನಮ್ಮ ಕ್ರೀಡಾಂಗಣಕ್ಕೆ ಕಳೆದ ಸಾಲಿನಲ್ಲಿ 1 ಕೋಟಿ ಅನುದಾನವನ್ನು ಮಂಜೂರಾತಿ ಮಾಡಿಸಿದೆ. ಸಮಾರಂಭದಲ್ಲಿ ಉದಯಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾ ಶಿವಕುಮಾರ್, ಮಲೆನಾಡು ವಲಯದ ಸಂಚಾಲಕ ಟಿಆರ್ ಮಹೇಂದ್ರ ಕುಮಾರ್, ಎಸ್ಎಎಫ್ಜಿ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಕೆ ಚಂದ್ರನ್, ದೈಹಿಕ ಶಿಕ್ಷಣ ನಿರ್ದೇಶಕ ಕೆಬಿ ಮಂಜುನಾಥ್, ನಿವೃತ್ತ ದೈಹಿಕ ಶಿಕ್ಷಣ ನಿರ್ದೇಶಕ ದೇವರಸೇಗೌಡ, ಪರಮದೇವರಾಜೇಗೌಡ ಹಾಜರಿದ್ದರು. ರಾಜ್ಯಮಟ್ಟದ ವಿಪ್ರ ಕಪ್ 2019ರ ವಿಜೇತರಾಗಿ ಬೆಂಗಳೂರಿನ ಕೋಟೇಶ್ವರ ತಂಡ ವಿಜೇತರಾಗಿದ್ದು, ಹೊಳೆನರಸೀಪುರ ಎಸ್ಎಲ್ಎನ್ ತಂಡ ದ್ವಿತೀಯ ಹಾಗೂ ಹೊಯ್ಸಳ ಹಾಸನ ತೃತೀಯ ಸ್ಥಾನ ಪಡೆದರು. ಕೋಟೇಶ್ವರ ಬೆಂಗಳೂರು ಮತ್ತು ಎಸ್ಎಲ್ಎನ್ ಹೊಳೆನರಸೀಪುರ ಈ ತಂಡಗಳ ನಡುವೆ ಕೊನೆಯ ಪಂದ್ಯದಲ್ಲಿ ಬೆಂಗಳೂರು ತಂಡ ಪ್ರಥಮ ಬ್ಯಾಟಿಂಗ್ ಪಡೆದು 6 ಓವರ್ನಲ್ಲಿ 90 ರನ್ ಗಳಿಸಿತು. ಹೊಳೆನರಸೀಪುರ ತಂಡ 6 ಓವರ್ಗೆ 40 ರನ್ ಗಳಿಸಿ ಪರಾಭವಗೊಂಡಿತ್ತು. ಬೆಂಗಳೂರಿನ ಕೋಟೇಶ್ವರ ತಂಡ ಟ್ರೋಫಿ ಹಿಡಿದು ಸಂತೋಷಪಟ್ಟರು. ಪ್ರಥಮ ಬಹುಮಾನ ಬೆಂಗಳೂರು ಕೋಟೇಶ್ವರ 25,000, ದ್ವಿತೀಯ ಬಹುಮಾನ ಹೊಳೆನರಸೀಪುರ ಎಸ್ಎಲ್ಎನ್ 15,000 ಮತ್ತು ತೃತೀಯ ಬಹುಮಾನವನ್ನು ಹೊಯ್ಸಳ ಹಾಸನ 8,000 ರೂಪಾಯಿಗಳನ್ನು ಮತ್ತು ಟ್ರೋಫಿಯನ್ನೇ ತಮ್ಮದಾಗಿಸಿಕೊಂಡರು. ಕ್ರಿಕೆಟ್ ಪಂದ್ಯದಲ್ಲಿ ರಾಜ್ಯದ ವಿವಿಧೆಡೆಗಳಿಂದ ಸುಮಾರು 20 ಟೀಮ್ಗಳು ಭಾಗವಹಿಸಿದ್ವು. ಇದೇ ಸಂದರ್ಭದಲ್ಲಿ ಖ್ಯಾತ ಚಲನಚಿತ್ರ ನಟ ವಸಿಷ್ಠ ಸಿಂಹ ಪಂದ್ಯಾವಳಿ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಿದರು. ನಮ್ಮವರು ಎಲ್ಲ ಸೇರಿ ನಡೆಸ್ತಾ ಇದ್ದಾರೆ, ಅದು ನಮ್ಮೂರಲ್ಲಿ ಇದ್ದಾರೆ. ಇದು ಒಂದು ವಿಶೇಷ. ಯಾಕಂದ್ರೆ ಇವತ್ತು ಬರೋ ಪರಿಸ್ಥಿತಿ ಇರಲಿಲ್ಲ, ಸ್ವಲ್ಪ ಶೋಲ್ಡರ್ ಇಂಜುರಿ ಆಗಿ ರೆಸ್ಟಲ್ಲಿದ್ದೆ. ಆಗ ಒಂದು ಒಳ್ಳೆ ಪಂದ್ಯ ನಾವು ವಿಟ್ನೆಸ್ ಮಾಡಿದ್ದಕ್ಕೂ ಆಯ್ತು. ಬಂದಿದ್ದಕ್ಕೆ ತುಂಬಾ ಚೆನ್ನಾಗಿ ಆಡಿದೆ ಬೆಂಗಳೂರು ಹಾಗೂ ಹಾಸನ ತಂಡ. ವಿಜೇತರಿಗೆ ಕಂಗ್ರ್ಯಾಚುಲೇಷನ್ಸ್. ಅಂಡ್ ಬೆಂಗಳೂರು ತಂಡ, ನೀವು ಅಲ್ಲಿಂದ ಬಂದು ಇಲ್ಲಿ ಸೋತಿದ್ದೀರ ಅಂತ ಕೂಗಬೇಡಿ, ನಿಮಗೆ ಡಬಲ್ ಕಂಗ್ರ್ಯಾಚುಲೇಷನ್ಸ್. ಯಾಕಪ್ಪ ಅಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಇನ್ನೊಂದಾಗಲಿ, ಕ್ರೀಡೆ ಆಗಲಿ, ಅದರಲ್ಲಿ ಪಾಲ್ಗೊಳ್ಳೋದು ಒಂದು ಕಂಟೆಂಡರ್ ಆಗಿರೋದು ಮುಖ್ಯ ಆಗುತ್ತೆ. ಪಾರ್ಟಿಸಿಪೇಷನ್ ಮುಖ್ಯ ಆಗುತ್ತೆ. ಪಾರ್ಟಿಸಿಪೇಷನ್ ಇದ್ರೆ ಮಾತ್ರ ಗೆಲುವು ಸೋಲು. ಆ ಗೆಲುವು ಸೋಲು ಅನ್ನೋದು ನಮ್ಮ ಪೊಟೆನ್ಷಿಯಲ್ ನಡೆಯಲ್ಲ. ಒಂದು ಬ್ಯಾಟ್ ಬಾಲ್ ಒಂದು ವಿಕೆಟ್ ಕಬಲಿಸುತ್ತೆ, ಅಥವಾ ಒಂದು ಬ್ಯಾಟ್ ಬಾಲ್ ಒಂದು ಸಿಕ್ಸ್ ಹೋಗುತ್ತೆ, ಇಷ್ಟೇ ಇದೆ. ಇದು ಯಾವಾಗಲೂ ಚೇಂಜ್ ಆಗ್ತಾರೆ, ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ. ಪಾರ್ಟಿಸಿಪೇಷನ್ ಮುಖ್ಯ. ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇಡೀ ವಿಪ್ರ ಕಪ್ ತಂಡಕ್ಕೆ ಇಂತಹ ಒಂದು ಯಶಸ್ವಿ ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ. 6ನೇ ವರ್ಷ ಅಲ್ಲ, ಇನ್ನು 60 ವರ್ಷ 600 ವರ್ಷ ಸಾಗಲಿ. ಇದು ನಿಮ್ಮಿಂದ 4 ಜನಕ್ಕೆ ಒಳ್ಳೆ ಸಹಾಯ ಆಗಲಿ, ಅವರಿಗೆ ಬೆಳೀಲಿ, ದೊಡ್ಡ ತಂಡವಾಗಿ ಬೆಳೀಲಿ ಅಂತ ಆಶಿಸ್ತಾ
ಕಾರ್ಯಕ್ರಮದಲ್ಲಿ ಆಯೋಜಕರಾದ ನಾರಾಯಣ್ ಭಟ್, ಯಶಸ್, ನಿರಂಜನ, ಗಣೇಶ್, ಹಿರಿಯರಾದ ನರಸಿಂಹಮೂರ್ತಿ, ರಾಮಪ್ರಸಾದ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಆಶ್ರಯ ನಿವೇಶನಗಳ ಸಮಸ್ಯೆ ಬಗೆಹರಿಯದಿದ್ದರೆ ಪಟ್ಟಣ ಪಂಚಾಯಿತಿ ಗುರುತಿಸಿರುವ ಮತ್ತೊಂದು ಜಾಗದಲ್ಲಿ ಟೆಂಟ್ಗಳನ್ನು ನಿರ್ಮಿಸಿ ಕೂರುವುದಾಗಿ ನಿವೇಶನದ ಫಲಾನುಭವಿಗಳು ಮುಖ್ಯಾಧಿಕಾರಿಯವರಿಗೆ ಎಚ್ಚರಿಕೆ ನೀಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಕೃಷ್ಣಮೂರ್ತಿ, ಪ್ರಕರಣ ಕೋರ್ಟ್ನಲ್ಲಿದ್ದು ನಿಮ್ಮಗಳ ಸಮಸ್ಯೆಯನ್ನು ಆಶ್ರಯ ಕಮಿಟಿಯ ಮೀಟಿಂಗ್ನಲ್ಲಿ ಪ್ರಸ್ತಾಪಿಸುತ್ತೇನೆ. ಆದರೆ ನೀವು ಬದಲಿ ಜಾಗದಲ್ಲಿ ಟೆಂಟ್ ಹಾಕಿ ಕೂರುವುದು ಸಮಂಜಸವಲ್ಲ ಎಂದರು. ಒಟ್ಟಿನಲ್ಲಿ ಪಟ್ಟಣದಲ್ಲಿ ಹಂಚಿಕೆ ಮಾಡಲಾಗಿದ್ದ ಆಶ್ರಯ ಯೋಜನೆಯ ನಿವೇಶನ ಫಲಾನುಭವಿಗಳ ಹೋರಾಟ ಸದ್ಯಕ್ಕೆ ನಿಲ್ಲುವಂತೆ ಕಾಣುತ್ತಿಲ್ಲ. 20 ವರ್ಷಗಳ ಹಿಂದೆ ನಿವೇಶನಕ್ಕೆ ಅರ್ಜಿ ಹಾಕಿರುವವರಲ್ಲಿ ಕೆಲವರು ಈಗ ಬದುಕಿಲ್ಲ. ಬದುಕಿರುವವರು ಪಟ್ಟಣ ಪಂಚಾಯಿತಿ ಮೆಟ್ಟಿಲುಗಳನ್ನು ಸವೆಸಿ ಸೋತು ಹೈರಾಣಾಗಿದ್ದಾರೆ. ನಿವೇಶನ ಮಾರಾಟ ಮಾಡಿರುವವರು ಈಗ ಕೋರ್ಟ್ ಮೆಟ್ಟಿಲೇರಿರುವುದರಿಂದ ಫಲಾನುಭವಿಗಳಿಗೆ ನಿವೇಶನ ರಿಜಿಸ್ಟರ್ ಮಾಡಿಸಿ ಇವರ ಸಮಸ್ಯೆಗಳಿಗೆ ಪಟ್ಟಣ ಪಂಚಾಯಿತಿ ಶೀಘ್ರ ಮುಕ್ತಿ ನೀಡುತ್ತದೆಯೋ ಕಾದು ನೋಡಬೇಕಿದೆ. ಆಧಾರ್ ಕಾರ್ಡ್ ಲಿಂಕ್ ಆದ್ಮೇಲೆ ಮೊದಲೆಲ್ಲ ಏನಾಗ್ತಾ ಇತ್ತು, ಆಧಾರ್ ಕಾರ್ಡ್ ಲಿಂಕ್ ಆಗ್ತಾ ಇತ್ತಿಲ್ಲ, ಎಲ್ಲಿಗೆ ಬೇಕಾದ್ರೂ ಯಾರು ಬೇಕಾದ್ರೂ ಎಷ್ಟೆಷ್ಟು ಬೇಕಾದ್ರೂ ತಗೋಬೋದಿತ್ತು. ಈಗ RGRS ಒಂದು ಸಲ ಒಂದು ಆಧಾರ್ ಕಾರ್ಡಿಗೆ ಒಂದು ವಸತಿ ನಿವೇಶನ ಮಂಜೂರಾದ್ರೆ ಅದನ್ನ ಮನೆ ಕಟ್ಟಕ್ಕೆ ಮಾತ್ರ ಇದಾಗುತ್ತೆ ಹೊರತು ಬೇರೆ ಕಡೆ ನಿವೇಶನ ಕೊಡಕ್ಕೆ ಒಂದು ಪ್ರಾವಿಷನ್ ಬರಲ್ಲ. ಆಯ್ತಾ? ನೀವ್ ಹೇಳ್ತಿದ್ದೀರಾ ಕೋರ್ಟ್ ನಡೀತಾ ಇದೆ ಅಂತ, ನಿಮ್ಗೆಲ್ಲ ಗೊತ್ತಿರೋದು, ನಿಮ್ಮ ಹತ್ರ ನಾವು ಮಾತಾಡಿದೀವಿ. ಕೋರ್ಟ್ ಎಲ್ಲ ಆಗಿರೋದು ಈಗ ಆಲೂರು ಕೋರ್ಟ್ ಇಂದ ರಿಸ್ಟೋರ್ ಮಾಡ್ಕೊಂಡು ಅವ್ರು ಹಾಸನ ಕೋರ್ಟಿಗೆ ಹಾಕೊಂಡಿದ್ದಾರೆ. ನೀವು ಎಲ್ಲ ಕೇಳ್ತಾ ಇರೋದನ್ನ ನಾನು ಇದನ್ನ ಮತ್ತೆ ಮುಂದಿನ ಆಶ್ರಯ ಮೀಟಿಂಗ್ ಅಲ್ಲಿ ಇಡ್ತೀನಿ. ನಾನು ಅವ್ರ ಆಶ್ರಯ ಕಮಿಟಿಯವರ ಅಧ್ಯಕ್ಷರು MLA ಸಾಹೇಬ್ ಇರ್ತಾರೆ, ಅವ್ರ ಕಮಿಟಿಗೆ ಈ ಸಬ್ಜೆಕ್ಟ್ನ ಇಡ್ತೀನಿ. ಅಲ್ಲಿ ಏನು ತೀರ್ಮಾನ ತಗೊಂತಾರೆ ನೋಡುವ. ಬಟ್ ನಮಗೆ ಗೊತ್ತಿರೋ ಪ್ರಕಾರ ಕಾನೂನಾತ್ಮಕವಾಗಿ ನೀವು ಬದಲಿ ನಿವೇಶನ ಕೇಳೋದು ಅಷ್ಟು RGRS ಅಪ್ರೂವಲ್ ಸಿಗೋದು 100% 100% ಇದಾಗುತ್ತೆ ಅಂತ ನನ್ನ ಭಾವನೆ. ಆದರೂ ನಿಮ್ಮ ವಿಚಾರನ ನಾವು ಆಶ್ರಯ ಮೀಟಿಂಗ್ ಅಲ್ಲಿ ಇಟ್ಕೊಂಡು ಮಾತಾಡಿ ಅಲ್ಲಿ ಏನು ತೀರ್ಮಾನ ಆಗುತ್ತೆ ಅದರಂತೆ ಕ್ರಮ ತಗೋತೀವಿ. ಈಗ ಕೊಲೆ ಆರೋಪಿಗಳನ್ನು ಶೀಘ್ರವೇ ಬಂಧಿಸಬೇಕು ಎಂದು ಆಗ್ರಹಿಸಿ ಮೃತ ವ್ಯಕ್ತಿಯ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಇಂದು ಬೆಳಿಗ್ಗೆ ಪ್ರತಿಭಟನೆ ನಡೆಸಿದರು. ಆಲೂರು ತಾಲೂಕು ಪಾಳ್ಯ ಹೋಬಳಿಯ ಬಸವನಪುರ ಗ್ರಾಮದ ಈರೇಶ್ ಎಂಬಾತ ಜೂನ್ 28ರಂದು ಸಂಜೆ ಕಾಣೆಯಾಗಿದ್ದು, ಜೂನ್ 29ರಂದು ಬೆಳಗ್ಗೆ ಗ್ರಾಮದ ಕೆರೆಯ ದಡದಲ್ಲಿ ಈತನ ಶವ ಪತ್ತೆಯಾಗಿತ್ತು. ಆದರೆ ಮೃತ ದೇಹದ ಮೇಲೆ ಗಾಯಗಳಾಗಿದ್ದು ಕಂಡುಬಂದಿದ್ದು, ಈ ಸಂಬಂಧ ಆಲೂರು ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು. ಇದೊಂದು ಕೊಲೆಯಾಗಿದ್ದು ಈತನ ಜೊತೆಯಲ್ಲಿದ್ದವರೇ ಕೊಲೆ ಮಾಡಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ನನ್ನ ಗಂಡನ ಊಟ ಕರ್ಕೊಂಡು ಹೋದ್ರು, ಮಟನ್ ಸಾರು ಮಾಡಿ ಬನ್ನಿ ಅಂತ ಊಟ ಕರ್ಕೊಂಡು ಹೋದಾಗ ನಾವು ಅಲ್ಲಿ ಹೋದ ತಕ್ಷಣ ಎಣ್ಣೆ ಕುಡಿಯೋಕ್ಕೆ ನನ್ನ ಗಂಡನ ಕರ್ಕೊಂಡು ಹೋದ್ರು. ನನ್ನ ಗಂಡನ ಎಣ್ಣೆ ಕುಡಿಯೋಕೆ ಕರ್ಕೊಂಡು ಹೋದಾಗ ಇವ್ರು ಏನು ಮಾಡಿದ್ರು, ನಮಗೆ ನಾನು ಬರೋ ತನಕ ಅಲ್ಲೇ ಕೂತಿದ್ದೆ. ಅಲ್ಲಿ ಕೂತ್ಕೊಂಡಾಗ ನಮಗೆ ಊಟಕ್ಕೆ ಹೋಗ್ಮೇಲೆ ಏನೂ ಇಲ್ಲ. ಅವ್ರು 2 ಜನ ಕರ್ಕೊಂಡು ಹೋದ 3 ಜನ ಆ ಕಡೆಯಿಂದ ಇಬ್ಬರೇ ಬಂದು ಮತ್ತು ನಮಗೆ ಊಟಕ್ಕೆ ಹೋಗ್ಮೇಲೆ ಏನೂ ಇಲ್ಲ. ಆಮೇಲೆ ನಾನು ಕೇಳಿದೆ, ಯಾಕೆ ನಮ್ಮ ಯಜಮಾನ್ರು ಬರ್ನಿಲ್ಲ ಅಂತ ಕೇಳೋ ಹೊತ್ತಿಗೆ, ನಮ್ಮ ಯಜಮಾನ್ರು ಯಾಕೆ ಬರ್ನಿಲ್ಲ ಅಂತ ಕೇಳೋ ಹೊತ್ತಿಗೆ ಆಗ ಮನೆ ತಕ್ಕ ಹೋಗ್ಯಾರ ಅಂದರು. ನಾನು ಬಂದು ಮನೆ ತವೆಲ್ಲ ಹುಡುಕಿ ಮತ್ತೊಂದು ಸತಿ ಹೋದೆ. ಮನೆ ತಕ್ಕ ಹೋದಾಗ ಇಬ್ಬರೇ ಪಿಸಿ ಮಾತಾಡ್ತಾಯಿದ್ರು. ನಾನು ಹೋಗಿದ್ದು ನೋಡಿ ಹಂಗೆ ಸುಮ್ಮನಾಗಿ ಮತ್ತೆ ಇನ್ನೊಂದು ಸತಿಗೆ ಹೋಗಿ ಕೇಳೋ ಹೊತ್ತಿಗೆ ಹೋಗಿ ನಡ್ರಿ ಅಂದರು. ಮೃತ ವೀರೇಶ್ ಅವರೊಂದಿಗೆ ಅಂದು ಜೊತೆಯಲ್ಲಿದ್ದ ಮಲ್ಲೇಶ ಹಾಗೂ ರೇಣುಕಾ ಎಂಬುವರೇ ಈರೇಶ್ ಅವರನ್ನು ಕೊಲೆ ಮಾಡಿದ್ದಾರೆ ಎಂಬ ಅನುಮಾನವಿದ್ದು, ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಪೊಲೀಸರಿಗೆ ದೂರು ನೀಡಿದರೂ ಇವರನ್ನು ವಿಚಾರಣೆಗೆ ಒಳಪಡಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಕೂಡಲೇ ಆರೋಪಿಗಳನ್ನು ಬಂಧಿಸಿ ಶಿಕ್ಷೆ ವಿಧಿಸಬೇಕು ಎಂದು ಒತ್ತಾಯಿಸಿದರು. ಪ್ರವಾಸಿಗರನ್ನು ಕೈಬೀಸಿ ಕರೆಯುವ ಹೊಯ್ಸಳರ ಕಾಲದ ಹಾರನಹಳ್ಳಿಯ ಅಪರೂಪದ ತ್ರಿಕುಟಾಚಲ ದೇವಾಲಯ ಮೂಲಸೌಕರ್ಯ ಮತ್ತು ಇಲಾಖೆಯ ನಿರ್ಲಕ್ಷ್ಯಕ್ಕೆ ತುತ್ತಾಗಿದೆ. ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ. ಅರಸೀಕೆರೆ ತಾಲೂಕಿನ ಹಾರನಹಳ್ಳಿ ಗ್ರಾಮದ ಪುರಾತನ ದೇವಾಲಯ ಎಲ್ಲಾ ದೇವಾಲಯಗಳಂತೆಯೇ 6.8 ಅಡಿ ಎತ್ತರದ ಜಗಲಿ ಮೇಲೆ ನಿರ್ಮಿತವಾಗಿದೆ. 3 ಗೋಪುರ, 3 ಗರ್ಭ ವಿಗ್ರಹವಿರುವ ತ್ರಿಕುಟಾಚಲ ಗರ್ಭಗುಡಿಯ ಮೇಲೆ ಸುಂದರ ಕಲಾತ್ಮಕ ಕೆತ್ತನೆಗಳಿಂದ ಕೂಡಿದ ಗೋಪುರವಿರುವ ಸುಂದರ ದೇವಾಲಯವಿದು. ನಕ್ಷತ್ರಾಕಾರದ ಜಗಲಿಯ ಪ್ರದಕ್ಷಿಣಾ ಪಥದಲ್ಲಿ ಸಾಗಿದರೆ ದೇವಾಲಯದ ಭಿತ್ತಿಗಳಲ್ಲಿ ಶಿಲ್ಪಕಲಾ ಶ್ರೀಮಂತಿಕೆ ಕಣ್ತುಂಬಿಕೊಳ್ಳಬಹುದು. ಹೊರಭಿತ್ತಿಯಲ್ಲಿರುವ ಸುಂದರ ಹಾಗೂ ಕಲಾತ್ಮಕ ದಶಾವತಾರ, ಮಹಾಭಾರತ ಪ್ರಸಂಗಗಳು, ಬ್ರಹ್ಮ, ಸರಸ್ವತಿ, ಮಹಿಷಮರ್ದಿನಿ, ಲಕ್ಷ್ಮೀನಾರಾಯಣರನ್ನು ಭುಜದ ಮೇಲೆ ಕೂರಿಸಿಕೊಂಡಿರುವ ಗರುಡ ಮೊದಲಾದ ಕೆತ್ತನೆಗಳು ಬೇಲೂರು ಹಳೇಬೀಡಿನ ದೇವಾಲಯ ನೆನಪಿಸಲಿವೆ. ಹಾವಿನ ಹೆಡೆಯ ಮೇಲೆ ನಿಂತು ನರ್ತಿಸುತ್ತಿರುವ ಕೃಷ್ಣನ ಶಿಲ್ಪವಂತೂ ಶಿಲ್ಪಿಯ ಸೂಕ್ಷ್ಮತೆಗೆ ಹಿಡಿದ ಕನ್ನಡಿಯಾಗಿದೆ. ಆದರೆ ಕಿಡಿಗೇಡಿಗಳು ಹಲವು ದೇವತಾ ಮೂರ್ತಿಗಳ ಮುಖವನ್ನು ಜಜ್ಜಿ ವಿರೂಪಗೊಳಿಸಿದ್ದಾರೆ. ದೇವಾಲಯದ ಒಳಭಾಗದಲ್ಲಿರುವ ಮಂಟಪದ ಕಂಬಗಳ ಕೆತ್ತನೆ ಭುವನೇಶ್ವರಿ ಸುಂದರ ಚಿತ್ತಾರ, ಗರ್ಭಗುಡಿಯ ಬಾಗಿಲಿನಲ್ಲಿರುವ ಸೂಕ್ಷ್ಮ ಕೆತ್ತನೆ ನೋಡಲು 2 ಕಣ್ಣು ಸಾಲದು.
ದೇವಸ್ಥಾನದ 3 ಗರ್ಭಗುಡಿಯ ಪೈಕಿ ಒಂದರಲ್ಲಿ ಚನ್ನಕೇಶವ, ಉಳಿದೆರಡು ಕಡೆ ಲಕ್ಷ್ಮೀನರಸಿಂಹ ಮತ್ತು ವೇಣುಗೋಪಾಲರ ಸುಂದರ ಮೂರ್ತಿಗಳನ್ನು ನೋಡಬಹುದು. ನಿತ್ಯ ನೂರಾರು ಪ್ರವಾಸಿಗರು ಇಲ್ಲಿಗೆ ಬರುತ್ತಾರೆ. ಇಲಾಖೆಯಿಂದ ದೇವಾಲಯ ಕಡೆಗಣನೆಗೆ ಒಳಗಾಗಿದ್ದು, ಕೂಡಲೇ ಸಂಬಂಧಿಸಿದವರು ಇತ್ತ ಗಮನ ಹರಿಸಿ ಪ್ರವಾಸಿಗರ ಅನುಕೂಲಕ್ಕಾಗಿ ದೇವಾಲಯದ ಬಳಿ ಸುಲಭ ಶೌಚಾಲಯ ಹಾಗೂ ಪ್ರವಾಸಿ ಮಂದಿರ ನಿರ್ಮಾಣ ಮಾಡಬೇಕಿದೆ. ದೇಗುಲದ ಸುತ್ತ ನಿರ್ಮಿಸಿರುವ ಸುಂದರ ಉದ್ಯಾನವನ ನಿರ್ವಹಣೆಗೆ ಕಾವಲುಗಾರನನ್ನು ನೇಮಿಸಬೇಕು ಎಂಬುದು ಗ್ರಾಮದ ಹಾಗೂ ಪ್ರವಾಸಿಗರ ಒತ್ತಾಯವಾಗಿದೆ. ನರಸಿಂಹ ಮಹಮ್ಮಂದೇ ಸಲಕ್ಷ್ಮೀಕಂ ಸುರಾರ್ಚಿತಂ ಯೋಗಮೂರ್ತಿಧರಂ ಶಾಂತಂ ಭಕ್ತಾನಾಮಿಷ್ಟದಾಯಕಂ. ಇದು ಅರಸೀಕೆರೆ ತಾಲೂಕಿನ ಶ್ರೀ ಲಕ್ಷ್ಮೀ ನರಸಿಂಹ ಚನ್ನಕೇಶವ ಗೋಪಾಲಕೃಷ್ಣ ತ್ರಿಕುಟಾಚಲ ದೇವಸ್ಥಾನ. ಈ ಹಾರನಹಳ್ಳಿ ದೇವಸ್ಥಾನ 1234ರಲ್ಲಿ ನರಸಿಂಹನ ಕಾಲದಲ್ಲಿ ಕೆತ್ತಿರ್ತಕ್ಕಂಥ ಅಪರೂಪವಾದಂತಹ ಹೊಯ್ಸಳರ ಕಾಲದ ದೇವಸ್ಥಾನ. ದೇವಸ್ಥಾನದ ಒಳಭಾಗದಲ್ಲಿ ಶ್ರೀ ಚನ್ನಕೇಶವ ಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ, ವೇಣುಗೋಪಾಲ ಸ್ವಾಮಿ, ಸರಸ್ವತಿ, ಮಹಾಗಣಪತಿ, ಶ್ರೀದೇವಿ, ಭೂದೇವಿ, ಅಮ್ಮನವರ ವಿಗ್ರಹಗಳು ವೈಭವವಾಗಿದೆ. ದೇವಸ್ಥಾನದ ಭುವನೇಶ್ವರದ ಕೆತ್ತನೆ, ಕಂಬಗಳ ಕೆತ್ತನೆ, ನವರಂಗ ಚತುರ್ವಿಂಶತಿ ವಿಷ್ಣುವಿನ ಮಹಾವಿಗ್ರಹಗಳು, ನರಸಿಂಹನ ಮೂರ್ತಿಗಳು, ವರಾಹ ಮೂರ್ತಿಗಳು. ಹೊಳೆನರಸೀಪುರ ಪಟ್ಟಣದ ಧರ್ಮಶಾಸ್ತ್ರ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಇಂದು 10ನೇ ವರ್ಷದ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಅನ್ನಸಂತರ್ಪಣೆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಈ ವೇಳೆ ತಾಲೂಕು ಧರ್ಮಶಾಸ್ತ್ರ ಚಾರಿಟಬಲ್ ಟ್ರಸ್ಟ್ನ ಕಾರ್ಯಕಾರಿ ಮಂಡಳಿ ಸದಸ್ಯರಾದ ಸುರೇಶ್ ಕುಮಾರ್ ಮಾತನಾಡಿ, ಅಯ್ಯಪ್ಪ ಸ್ವಾಮಿ ದೇವಾಲಯದ ಬೃಹತ್ತಾಗಿ ನಿರ್ಮಾಣಗೊಳ್ಳುತ್ತಿದ್ದು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ದೇವಾಲಯವನ್ನು ನಿರ್ಮಿಸಲಾಗುತ್ತಿದೆ. ಇದಕ್ಕೆ ಮೊದಲ ಹಂತದ ಅಡಿಪಾಯವನ್ನು ಹಾಕಲಾಗಿದೆ. ಪರಶುರಾಮರು ಈ ಹೇಮಾವತಿ ನದಿ ತೀರಕ್ಕೆ ಬಂದಿದ್ದರು ಎಂಬ ಇತಿಹಾಸವಿರುವ ಈ ಸ್ಥಳದಲ್ಲಿ ಸ್ವಾಮಿ ಅಯ್ಯಪ್ಪನ ದೇವಸ್ಥಾನ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಹೇಳಿದರು. ಪವಿತ್ರವಾದ ಹೇಮಾವತಿ ನದಿ ದಂಡೆಯಲ್ಲಿ ನಾವು ನೂತನವಾಗಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವನ್ನು ನಿರ್ಮಿಸ್ತಾ ಇದ್ದೀವಿ. ಇದಕ್ಕೆ ಸುಮಾರು 3 ಕೋಟಿ ದುಡ್ಡು ವೆಚ್ಚವಾಗುತ್ತದೆ. ಈಗಾಗಲೇ ನಾವು 1 ಕೋಟಿ ದುಡ್ಡನ್ನ ಈಗಾಗಲೇ ಖರ್ಚು ಮಾಡಿದ್ದೀವಿ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಪಕ್ಕ ಸುಬ್ರಹ್ಮಣ್ಯ, ಗಣಪತಿ ಮತ್ತು ಒಂದು ಹೆಣ್ಣು ದೇವರ ದೇವಸ್ಥಾನ ಇದೆ. ಈಗ 18 ಮೆಟ್ಲು ಪಕ್ಕ ಈಗ 2 ದೇವಸ್ಥಾನವನ್ನು ಈಗ ಶುರು ಮಾಡಿದ್ದೀವಿ ಕಲ್ಲಲ್ಲಿ. ಇದಕ್ಕೆ ನಮ್ಮ ಸ್ಥಳೀಯ ಶಾಸಕರು, ನಮ್ಮ ಸಚಿವರು ಆದ PWD ಸಚಿವರಾದ ರೇವಣ್ಣವರು 60 ಲಕ್ಷವನ್ನು ನಮ್ಮ ದೇವಸ್ಥಾನಕ್ಕೆ ಕೊಡಿಸಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಮತ್ತು ಸಾರ್ವಜನಿಕರು ಎಲ್ಲ ಹೆಚ್ಚಿನ ರೀತಿ ಸಹಾಯ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡಬೇಕು. ಇನ್ನೂ ದೇವಸ್ಥಾನಕ್ಕೆ ಇನ್ನೂ ಸುಮಾರು ಒಂದು 2 ಕೋಟಿ ಅಷ್ಟು ಖರ್ಚು ಇದೆ ಅಂತ ಈ ಹೊಳೆನರಸೀಪುರ ನಾಗರಿಕರನ್ನು ಮತ್ತು ಎಲ್ಲ ಅಯ್ಯಪ್ಪ ತಾಲೂಕು ಧರ್ಮಶಾಸ್ತ್ರ ಚಾರಿಟಬಲ್ ಟ್ರಸ್ಟ್ನ ಕಾರ್ಯಕಾರಿ ಮಂಡಳಿ ಸದಸ್ಯರಾದ ಸುದರ್ಶನ್ ಮಾತನಾಡಿ, ಸ್ವಾಮಿ ಅಯ್ಯಪ್ಪನ ದೇವಸ್ಥಾನ ನಿರ್ಮಾಣ ಹಂತದಲ್ಲಿದ್ದು ಸಾರ್ವಜನಿಕರು, ಭಕ್ತರುಗಳು ದಯಮಾಡಿ ಉದಾರವಾಗಿ ಹಣವನ್ನು ದೇವಾಲಯ ನಿರ್ಮಾಣಕ್ಕೆ ಸಹಾಯ ಮಾಡಬೇಕೆಂದು ಮನವಿ ಮಾಡಿದರು. ದೇವಾಲಯವನ್ನು ಸುಮಾರು 3 ಕೋಟಿ ವೆಚ್ಚದಲ್ಲಿ ಕಟ್ತಾ ಇದ್ದೇವೆ. ಸಚಿವರಾದ SD ರೇವಣ್ಣನವರು ಸರ್ಕಾರದಿಂದ 60 ಲಕ್ಷ ಸಹಾಯಧನವನ್ನು ನೀಡುವ ಭರವಸೆಯನ್ನು ನೀಡಿದ್ದಾರೆ. ಅದರಲ್ಲಿ ಈಗಾಗಲೇ 25 ಲಕ್ಷ ಸಂದಾಯವಾಗಿದೆ. ಮತ್ತು ಹೊಳೆನರಸೀಪುರ ತಾಲೂಕಿನ ಅಯ್ಯಪ್ಪ ಸ್ವಾಮಿ ಭಕ್ತರು ಹೆಚ್ಚಿನ ಸಹಕಾರ ಧನ ಸಹಾಯವನ್ನು ನೀಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಕಳೆದ 10 ವರ್ಷದಿಂದ ನಾವು ಅನ್ನಸಂತರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ಕೂಡ ಅನ್ನಸಂತರ್ಪಣೆ ನಡೀತಾ ಇದೆ. ಅತ್ಯಂತ ಶ್ರದ್ಧಾಭಕ್ತಿಯಿಂದ ಈ ಕಾರ್ಯದಲ್ಲಿ ಭಕ್ತರು ಭಾಗವಹಿಸ್ತಾ ಇದ್ದಾರೆ. ಈ ದೇವಸ್ಥಾನ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಕೊಂಡಿರುವ ಎಲ್ಲ ಜನರಿಗೆ ಅಯ್ಯಪ್ಪ ಸ್ವಾಮಿ ಒಳ್ಳೆಯದನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ತಮ್ಮ ಸ್ವಂತ ಕೆಲಸಗಳನ್ನು ಬದಿಗಿಟ್ಟು ಈ ದೇವಾಲಯ ನಿರ್ಮಾಣ ಕಾರ್ಯದಲ್ಲಿ ಅನೇಕರು ತೊಡಗಿಕೊಂಡಿದ್ದಾರೆ. ಅವರ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ವಿವಿಧ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ನೇಮಕಾತಿ ಸಂಬಂಧ ಕೆಲ ಶಾಸಕರ ಆಯ್ಕೆಯನ್ನು ತಡೆಹಿಡಿದಿರುವ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಈ ಸಂಬಂಧ ನಾನು ಯಾವುದೇ ರೀತಿಯ ಹಸ್ತಕ್ಷೇಪ ಮಾಡಿಲ್ಲ. ಲೋಕೋಪಯೋಗಿ ಸಚಿವ HD ರೇವಣ್ಣ ಸ್ಪಷ್ಟನೆ. ವಿವಿಧ ಕಾರ್ಮಿಕ ಪರ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ. ದೇಶದ ಪ್ರಮುಖ ಕೇಂದ್ರ ಕಾರ್ಮಿಕ ಸಂಘಟನೆಗಳ ನೇತೃತ್ವದಲ್ಲಿ ಜನವರಿ 8 ಮತ್ತು 9ರಂದು ದೇಶಾದ್ಯಂತ ಸಾರ್ವತ್ರಿಕ ಮುಷ್ಕರ. ಜಿಲ್ಲೆಯ ವಿವಿಧ ಸಂಘಟನೆಗಳಿಂದ ಬೆಂಬಲ. ಮತ್ತು ಸಕಲೇಶಪುರದಲ್ಲೊಂದು ಅಮಾನವೀಯ ಘಟನೆ. ಮನೆ ಹೂಕಿತ್ತ ಬಾಲಕಿಯ ಮುಖವನ್ನೇ ಸುಟ್ಟ ಪಾಪಿ. ಅಪ್ರಾಪ್ತ ಬಾಲಕನಿಂದ 5 ವರ್ಷದ ಅಪ್ರಾಪ್ತೆ ಮೇಲೆ ಅತ್ಯಾಚಾರ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.